ಯಾಕತ್ತೆ ನಾನ್ ನೋಡ್ದಾಗಿಂದ ನೀರ್ ಕುಡಿತಾನೆ ಇದ್ದೀರಲ್ಲ, ತುಂಬಾ ಹೊಟ್ಟೆ ಹಸಿತಿದ್ಯಾ? ಹೌದಮ್ಮ, ಏನಾದ್ರೂ ಮಾಡೋಣ ಅಂದ್ರೆ ಮನೇಲಿ ತರಕಾರಿನೇ ಇಲ್ಲ. ಆ ದೀಪ ತರಕಾರಿ ತರಕ್ ಹೋದವಳು ಇನ್ನೂ ಬರ್ಲೇ ಇಲ್ಲ. ಅದಕ್ಕೆ ಅತ್ತೆ ಹೇಳಿದ್ದು ಮನೇಲಿರೋ ತರಕಾರಿನ ಉಪಯೋಗಿಸ್ಕೊಂಡು ಅಡ್ಗೆ ಮಾಡೋಣ ಅಂತ. ಉಪವಾಸ ಇದ್ರೂ ಪರವಾಗಿಲ್ಲ, ಬೇಡ ಅಂತ ಹೇಳಿದ್ನಲ್ಲ. ಆ ತರಕಾರಿ ಮುಟ್ಟೋದ್ ಬೇಡ ಅಷ್ಟೇ. ಸರ್ಸು, ಏನ್ ಸರ್ಸು ಏನೋ ಸೀರಿಯಸ್ ಆಗಿ ಮಾತಾಡ್ತಿದ್ದ? ನಾನ್ ಬಂದಿದ ತಕ್ಷಣ ನಿಲ್ಲಿಸ್ಬಿಟ್ಟೆ. ಸೀರಿಯಸ್ ಆಗೇ ಮಾತಾಡ್ತಾ ಇದ್ವಿ, ಮಾತ್ ಮುಗೀತು ಅಷ್ಟೇ. ಸರಿ ಬಿಡು, ಊಟ ಆಯ್ತಾ? ಏನು ತುಂಬಾ ವಿಚಾರಿಸ್ತಾ ಇದ್ಯಾ? ಬೆಳಿಗ್ಗೆ ವಿಚಾರಿಸಿದಾಗ ಒಂದ್ ವಿಷಯ ಇತ್ತು, ಇವಾಗ ತಿರ್ಗಾ ವಿಚಾರಿಸ್ತಾ ಇದ್ಯಲ್ಲ. ಏನು ಅಂತ ನೇರವಾಗಿ ಹೇಳ್ಬಿಡು. ಊಟ ಆಯ್ತಾ, ತಿಂಡಿ ಆಯ್ತಾ, ನಿದ್ದೆ ಮಾಡಿದ್ರ ಅಂತ ನನ್ನನ್ನ ರೇಗಿಸ್ಬೇಡ ಅಷ್ಟೇ. ಇಲ್ಲ ಸರ್ಸು, ನಾನು ನಿಜವಾಗ್ಲೂ ಪ್ರೀತಿಯಿಂದಾನೇ ಕೇಳಿದೆ. ಆದ್ರೆ ಇವೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ ಹೇಳು. ಅದೆಲ್ಲ ಬಿಡು, ನಾಳೆ ಸುಮಂಗಲಿ ಪೂಜೆ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೀವಿ. ಅದಕ್ಕೆ ಐಟಮ್ಗಳನ್ನೂ ತಂದಿದ್ದೀವಿ. ಇಲ್ಲಿ ನೋಡು. ಅದ್ರ ಬಗ್ಗೆ ನನ್ಗೇನು ಹೇಳು ಬೇಡ, ನಾನ್ ಮಾತಾಡೋದು ಇಲ್ಲ, ಹೇಳ್ತಾ ಇದ್ದೀನಷ್ಟೇ. ಸರ್ಸು 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 ಒಂದೇ ಒಂದ್ ನಿಮಿಷ ಇರು. ಎಲ್ಲ ಮುತ್ತೈದರಿಗೂ ಸೀರೆ ತಂದಿದ್ದೀನಿ, ನಿನ್ಗೋಸ್ಕರನೂ ಒಂದ್ ತಂದಿದ್ದೀನಿ, ತಗೋ. ನನಗ್ ಬೇಡ. ನಿನ್ಗೆ ಎಷ್ಟ್ ಸಲ ಹೇಳಿದೀನಿ ಮೊದಲನೇ ಸೀರೆ ನಾನು ಕೊಡ್ಬೇಡ. ಯಾರಾದ್ರೂ ಗಂಡನ್ ಜೊತೆ ಬಾಳಿ ಬದುಕ್ತಾ ಇರೋ ಮುತ್ತೈದೆಯರ್ ಕೊಡೋ ಅಂತ. ನಾನ್ ಇದನ್ನ ಉಟ್ಕೊಳಲ್ಲ. ಸರ್ಸು ತಗೋ ಸರ್ಸು. ಬೇಡ ಅಂತ ಹೇಳಿದ್ನಲ್ಲ. ಅದ್ ಹಾಗಲ್ಲ ಅತ್ತೆ, ಇದ್ ನಿಮ್ಗೆ ಅಂತಾನೆ ತಂದಿರೋದು. ಹೇಳ್ತಾ ಇದೀನಲ್ವಾ, ಈ ಸೀರೆ ನನಗ್ ಬೇಡ ಅಂತ. ಬೇಡ. ನಾನ್ ನಿಮ್ಗಲ್ಲೇ ಹೇಳಿಲ್ವಾ? ಒಂದ್ಸಲ ಹೇಳಿದ್ರೆ ನನ್ ಮಾತೆಲ್ ಕೇಳ್ತೀರಾ? ಇವಾಗ ಅರ್ಥ ಆಯ್ತಾ? ಏನಾದ್ರೂ ಮಾಡ್ಕೊಳ್ಳಿ. ಅಲ್ಲ ಧ್ರುವ, ಸರ್ಸೂರೆ, ಯಾಕೆ ಹಿಂಗೆ ನಿಂತಿದ್ದೀರಾ? ಬರಲ್ವಾ ಊಟಕ್ಕೆ? ಮುತ್ತೈದೆ ಪೂಜೆಲಿ ನನ್ಗೇನ್ ಕೆಲ್ಸ ಹೇಳಿ? ಸರ್ಸೋರೆ, ನಿಜ ಹೇಳ್ತೀನಿ, ನಿನ್ ಮಗ ಧ್ರುವ ಎಷ್ಟು ಒಳ್ಳೆಯವನು, ನಿನ್ ಸೊಸೆನೂ ಅಷ್ಟೇ ಒಳ್ಳೆಯವಳು. ನೀವ್ ಯಾಕೆ ಮುತ್ತೈದೆ ಪೂಜೆಗೆ ಬರ್ಬೇಡ ಅಂತ ಹೇಳಿದ್ರೋ ನನಗಂತೂ ಅರ್ಥನೇ ಆಗ್ಲಿಲ್ಲ. ಯಾರು ಏನೇ ಹೇಳಿದ್ರು ತುಳಸಿನೇ ನನ್ ಮನೆ ಸೊಸೆ. ಅದನ್ ಯಾರು ಬದಲಾಯಿಸಕ್ಕಾಗಲ್ಲ. ಏನ್ ಸರ್ಸಕ್ಕ ಹೀಗೆಲ್ಲ ಮಾತಾಡ್ತೀರಾ? ಹೋಗ್ಲಿ ಬಿಡೆ, ಅವ್ರೇನೋ ಮಾತಾಡ್ಬಿಟ್ಟಿದ್ದಾರೆ. ಬನ್ನಿ ಎಲ್ಲಾರ ಜೊತೆ ಕುತ್ಕೊಂಡು ಊಟ ಮಾಡೋಣ. ಬೇಡ, ನಾನ್ ಬರಲ್ಲ. ಸುಮ್ನೆ ಅಲ್ಲಿಗೆ ಬಂದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ಅಯ್ಯೋ, ಯಾರು ಏನು ಹೇಳಲ್ಲ ಸರ್ಸಕ್ಕ. ಬನ್ನಿ ನನ್ ಜೊತೆಗೆ ಕೂತ್ಕೊಂಡು ಊಟ ಮಾಡೋಣ. ಬೇಡ, ನೀವು ಹೋಗಿ. ಹೆತ್ತ ತಾಯಿ ಒಂದ್ ಕಾರ್ಯದಲ್ಲಿ ಇಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹೇಳಿ? ಬನ್ನಿ ನನ್ ಜೊತೆಗೆ, ಬನ್ನಿ ನನ್ ಜೊತೆಗೆ, ಬನ್ನಿ ಸರ್ಸಕ್ಕ, ಬನ್ನಿ ಸರ್ಸಕ್ಕ, ಬನ್ನಿ. ಯಾರು ಏನು ಅನ್ನಲ್ಲ, ಬನ್ನಿ. ಸರ್ಸಕ್ಕನ್ ಊಟಕ್ಕೆ ಕರೆದ್ರೆ ಇದು ಮುತ್ತೈದೆ ಪೂಜೆ, ಬೇಡ ನಾನ್ ಬರಲ್ಲ ಅಂತ ಇದ್ರು. ಆದ್ರೂ ನಾನ್ ಕರ್ಕೊಂಡ್ ಬಂದಿದ್ದೀನಿ. ಯಾರಿಗಾದ್ರೂ ಇವ್ರು ಊಟಕ್ಕೆ ಬಂದ್ರು ಅಂತ ಯಾರಿಗಾದ್ರೂ ಅಭ್ಯಂತರ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ನೀವು ಬನ್ನಿ, ಆರಾಮಾಗಿ ಊಟ ಮಾಡಿ. ಬನ್ನಿ ಸರ್ಸಕ್ಕ, ಆರಾಮಾಗಿ ಊಟ ಮಾಡಿ. ಬನ್ನಿ ಬನ್ನಿ ಸರ್ಸಕ್ಕ, ಬನ್ನಿ, ನಾನು ಹೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ ನೀವಾಯ್ತಾ, ಏನು ಹೆದರ್ಕೋಬೇಡಿ. ಬನ್ನಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಸರ್ಸಕ್ಕ ಇಲ್ಲಿ. ಸರ್ಸು ಎಲ್ಲೇ ತೊಳ್ಕೊ ಸರ್ಸು. ನನ್ ಮೇಲೆ ಇರೋ ಕೋಪನ ಊಟದ ಮೇಲೆ ಯಾಕೆ ತೋರಿಸ್ತೀಯ? ಅತ್ತೆ ಇನ್ನೊಂಚೂರು.
ಅಯ್ಯೋ ಅತ್ತೆ, ನೀವೇ ಊಟಕ್ಕೆ ಕೂತಿದ್ದೀರಾ? ಯಾಕಮ್ಮ ಕೂತ್ಕೋಬಾರ್ದಾ? ನಿನಗೂ ಹಸ್ವಾದ್ರೆ ಬಾರಮ್ಮ, ಇಲ್ಲೇ ಕುತ್ಕೊಂಡು ಊಟ ಮಾಡು. ಅಯ್ಯೋ ನನಗ್ ಊಟ ಬೇಡ, ನಾನಿವತ್ತು ಉಪವಾಸದಲ್ಲಿದ್ದೀನಿ. ಪರವಾಗಿಲ್ಲ ತುಳಸಿ, ನೀನ್ ಆರಾಮಾಗಿ ಉಪವಾಸ ಮಾಡು. ಆ ಪೂಜೆ ಗೀಜೆ ಎಲ್ಲ ಮುಗೀತಲ್ವಾ, ಇಲ್ಲಿ ಬಂದು ಎಲ್ರಿಗೂ ಬಡ್ಸು, ಆಮೇಲೆ ಹೊಟ್ಟೆ ಹಸ್ವಾದ್ರೆ ತಿನ್ನಿವಂತೆ, ಓಕೆನಾ? ಇಲ್ಲ ಮಾವ, ನನಗ್ ಊಟ ಬೇಡ, ನಾನು ಊಟ ಬಡಿಸ್ತೀನಿ. ಹೋಗ್ ಸಾಂಬಾರ್ ತಗೊಂಡ್ ಬಾ ಬಡ್ಸೋದಕ್ಕೆ. ಸರಿ. ಸಾಂಬಾರ್ ತಗೋ ತುಳಸಿ, ಬಾ ನಾನೇ ಹಿಡ್ಕೊಂಡ್ ಬರ್ತೀನಿ, ಬಾ. ಯಾಕಮ್ಮ ನಿಮ್ಮ ಅತ್ತೆ ಸಾಂಬಾರ್ ಹಾಕಮ್ಮ, ಹಂಗೆ ಹೋಗ್ತಾ ಇದ್ಯಾ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಬಡ್ಸು. ಆಂಟಿ, ಸಾಂಬಾರ್ ಹೇಗಿದೆ ನೋಡಿ, ತಿನ್ಬಿಟ್ಟು ಹೇಳಿ. ಆಹಾಹಾಹಾ, ಸೂಪರ್ ಸೂಪರ್ ಅಮ್ಮ, ಸಖತ್ತಾಗಿದೆ. ಅಯ್ಯೋ ದೇವ್ರೆ, ಸಾಂಬಾರ್ ಚೆನ್ನಾಗಿದ್ಯಾ? ಚೆನ್ನಾಗಿರೋದಕ್ಕೆ ಹೇಗ್ ಸಾಧ್ಯ? ನಾನೇ ಅರ್ಧ ಡಬ್ಬ ಖಾರದ ಪುಡಿ ಹಾಕಿದ್ನಲ್ಲ, ಇನ್ ಹೇಗ್ ಚೆನ್ನಾಗಿರುತ್ತೆ? ಏನೋ ಸಾಂಬಾರ್ ಸೂಪರ್ ಆಗಿದ್ಯಾ? ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಟೇಸ್ಟ್ ಅಮ್ಮ. ಅಮ್ಮ ಸಾಂಬಾರ್ ಹಾಕಮ್ಮ. ಬೇರೆ ಏನಾದ್ರು ಬೇಕಾ ನಿಮ್ಗೆ? ಸರ್ಸಕ್ಕ, ಸಾಂಬಾರ್ ತುಂಬಾ ಚೆನ್ನಾಗಿದೆಯಲ್ಲ? ಅಯ್ಯೋ, ಅವ್ರು ಉಪ್ಪು ಖಾರ ಹಾಕ್ದೆ ನಾನೇ ಹೋಗಿ ಹಾಕ್ಬಿಟ್ನಾ? ಸಾಂಬಾರ್ ಹಾಕಕ್ಕ ಏನ್ ಚೆನ್ನಾಗೈತೆ. ಅಮ್ಮ ಒಂಚೂರು ಸಾಂಬಾರ್ ಹಾಕಮ್ಮ.